ಏನ್ ಬಿಟ್ರು ನಾನ್ ವೆಜ್ ಬಿಡಲ್ಲ. ಬಾಡೆ ನಮ್ಮನೆ ಗಾಡು. ಸೂಪರ್ ಸಕಾಲಾಯ್ತು ಸಕಾಕ್ತಿಯೋ ಸಕಾಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೂಜಾ. ಏನಪ್ಪ ಹೋಗ್ತಿದ್ದಾಗೆ ರೋಡ್ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ಊರಿಗೆ ಹೊರಟಿದ್ದೆ. ಸೊ ಹಾಗಾಗಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ನನ್ನ ಊರಿಗೆ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಏನಪ್ಪ ಈಗಿನ್ನು ಲಾಸ್ಟ್ ವೀಕ್ ಇನ್ನೂ ಊರಿಗೆ ಹೋಗಿ ಬಂದಿದ್ರು, ಮತ್ತೆ ಊರಿಗೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಯಾರಿಗೆ ಇಷ್ಟ ಆಗಲ್ಲ ಅಲ್ಲ? ಈಗ ಹೋಗಿ ಮತ್ತೆ 2 ದಿನ ಬಿಟ್ಟು ಮತ್ತೆ ಊರಿಗೆ ಹೋಗ್ತೀವಿ ಅಂದರೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ನನಗಂತೂ. ಸೊ ಊರಲ್ಲಿ ಜಾತ್ರೆ ನಡೀತಿತ್ತು, ಅಪ್ಪ ಅಮ್ಮ ಬಾ ಅಂತ ಕಾಲ್ ಮಾಡಿದರು. ಸೊ ಹಾಗಾಗಿ ನಾನು ಹೊರಟೆ ಊರಿಗೆ ಹೋಗೋ ಅರ್ಧ ರೋಡಲ್ಲಿ ತುಂಬ ಮಳೆ ಜೋರಾಯಿತು. ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಂದು 200 ಮೀಟ್ರು ಇಲ್ಲ ನೋಡಿದ್ರೆ ಏನು ಮಳೆನೇ ಇಲ್ಲ, ಅದು ವೆದರೇ ಇಲ್ಲ ಅನ್ನೋ ರೇಂಜಿಗೆ ಆಗೋಗ್ಬಿಟ್ಟಿತ್ತು. ಅಂದರೆ ಕಂಪ್ಲೀಟ್ ಅಲ್ಲಿ ಆ 200 ಮೀಟರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಒಂಥರ ಶಾಕ್ ಆಯಿತು. ಇಲ್ಲಿ ಅಷ್ಟು ಜೋರು ಮಳೆ ಬರ್ತಿದೆ, ಇನ್ನೊಂದು 200 ಮೀಟ್ರ್ ಮುಂದೆ ಹೋಗ್ತಿದ್ದಾಗೆ ಮಳೆನೇ ಇಲ್ಲ. ಸೊ ಅಪ್ಪ ಅಮ್ಮ ನನಗೋಸ್ಕರ ಕಾಯ್ತಾ ಇದ್ರು, ಏನೇನೆಲ್ಲ ಮಾಡ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ಅಪ್ಪ ಅಮ್ಮ ಮಕ್ಕಳು, ನನ್ನ ತಂಗಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಇವಳು ಬಂದು ನನ್ನ ತಂಗಿ ಅಮ್ಮು ಅಂತ ಹೇಳ್ಬಿಟ್ಟು, ಆಕ್ಚುಲಿ ನೇಮ್ ಬಂದ್ಬಿಟ್ಟು ಪ್ರಿಯಾ ಅಂತ ಹೇಳ್ಬಿಟ್ಟು ನಾವು ಪ್ರೀತಿಯಿಂದ ಅಮ್ಮು ಅಮ್ಮು ಅಂತ ಕರಿತೀವಿ. ಪಾಪ ಏನೋ ಹಾಕಿಲ್ಲ ಅಂತ ಪಾಪ ಸುಮ್ನೆ ಕೂತಿದ್ದಾಳೆ. ಅವಳು ನಾನ್ ವೆಜ್ ಯೂಶಲಿ ಇಷ್ಟ ಪಡಲ್ಲ ಅವಳು. ಪಾಪ ಏನೋ ಮಾಡ್ಕೊಡ್ತಿದಾರೆ ಅಂತ ಬಲವಂತಕ್ಕೋಸ್ಕರ ಒಂದು 6 ಪೀಸ್ ತಿಂತಾ ಇದ್ದಾಳೆ ಅಷ್ಟೇನೆ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಬಿಟ್ರು ನಾನ್ ವೆಜ್ ಬಿಡಲ್ಲ. ಬಾಡೆ ನಮ್ಮನೆ ಗಾಡು ಅಷ್ಟೇ. ಇವ್ರು ಬಂದು ನಮ್ ಭಟ್ರು, ಇವರೇ ನಮ್ಮ ಮಾವನವರು. ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ ನ. ಸೊ ಹಂಗಾಗಿ ಇವರೇ ಫಿಶ್ ಕಬಾಬ್ ಮಾಡ್ತಿದ್ದಾರೆ. ಭಟ್ರೆ ಇವ್ರು ಬಂದು ನಮ್ಮ ಮಾವ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಂದರೆ ಮದುವೆ ಮನೆ ಊಟ ಆಗಿರ್ಬೋದು, ದೇವ್ರ ಕಾರ್ಯಗಳಿಗಾಗಿರ್ಬೋದು, ಬೀಗ್ರೂಟ ಆಗಿರ್ಬೋದು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವ್ರು ಮಾಡೋ ಊಟ ಅಂದರೆ ನಮಗೆ ತುಂಬ ಇಷ್ಟ. ಮೀನ್ಸ್ ಅಡುಗೆ ಅಂದರೆ ತುಂಬ ಇಷ್ಟ ನಮಗೆ. ಕೇಳಿ ಮಾಡಿಸ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ಅವ್ರು ಮಾಡೋ ಊಟಗಳಾಗಿರ್ಬೋದು, ಅಡುಗೆಗಳಾಗಿರ್ಬೋದು. ಅವ್ರು ಸ್ವಲ್ಪ ನಾಚಿಕೆ ಸ್ವಭಾವ. ನಾನು ಕೇಳಿದೆ ಮಾತಾಡಿ ಅಂತ ಹೇಳ್ಬಿಟ್ಟು ಇಲ್ಲ ಬೇಡ ಅಂತ ತುಂಬ ನಾಚಿಕೊಂಡ್ರು. ಹಾಗಾಗಿ ಅವ್ರು ಎಲ್ರಿಗೂ ಮಾಡಿ ಕೊಡ್ತಾಯಿದ್ರು. ಊಟಕ್ಕೆ ಮುಂಚೆನೇ ಕೊಟ್ಟರು, ಮಾಡಿ ತಿನ್ಕೊಂಡೆಲ್ಲ ಆರಾಮಾಗಿ ಹೊರಗಡೆ ಕೂತಿದ್ದು. ಸೊ ಅಮ್ಮ ಮಕ್ಳಿಗೆ ತಿನ್ನಿಸ್ತಾಯಿದ್ರು. ಅವ್ರು ಯಾವಾಗಲೂ ಹಾಗೆ ಮಾಡ್ತಾರಮ್ಮ. ಮೊಮ್ಮಕ್ಳಿಗೆ ತಿನ್ಸರಲ್ಲೇ ಬ್ಯುಸಿ ಆಗಿರುತ್ತೆ ನಿಮ್ಮಮ್ಮ. ಏನಂತೀರಾ? ತುಂಬಾ ಚೆನ್ನಾಗಿ ತಿಂದಿಲ್ಲ ಅಲ್ವೇನಮ್ಮ? ಬರೀ ಮಕ್ಳಿಗೆ ತಿನ್ನಿಸ್ತಾ ಇದೀರಾ? ಇಲ್ಲ, ನಾನು ತಿನ್ಕೊಂಡು ಮಕ್ಳಿಗೂ ತಿನ್ನಿಸ್ತಾ ಇದ್ದೀನಿ. ಹೌದಾ? ಅಲ್ಲ ಬಾಯಿ ಹೇಳ್ತಾ ಇದೆ ಅಮ್ಮ. ನೀವು ತಿಂತಾ ಇದ್ರೆ ಇಲ್ವಾ ಅಂತ ನಿಮ್ ಬಾಯಿ ಹೇಳ್ತಾ ಇದೆ ಅಮ್ಮ. ಆಯ್ತಮ್ಮ. ಅಲ್ಲಿ ಬೆಳ್ಳಿ ನಿಮ್ಮಂತೂ ನಿಮ್ಮಪ್ಪ ಮಾಡಿರೋ ಫಿಶ್ ಹೆಂಗಿದೆ? ಚೆನ್ನಾಗಿದ್ಯಾ? ಎಲ್ಲ ಹಂಗೆ ಮಾಡ್ತಾರ ಅಪ್ಪ? ಎಲ್ಲ ಹಂಗೆ ಚೆನ್ನಾಗಿ ಮಾಡ್ಕೊಡ್ತಾರ? ಇವತ್ತು ಅಪ್ಪ ಮಾಡ್ಕೊಟ್ಟಿಕ್ಕೆ ನೋಡಿ. ಅಭಿ ಫಿಶ್ ಹೆಂಗಿದೆ ಅಭಿ? ಸೂಪರ್. ಯಾರು ಮಾಡಿದ್ದ ಅಭಿ? ನಮ್ಮ ಅಪ್ಪ. ನಿಮ್ಮ ಅಪ್ಪ ಮಾಡಿದ್ದ ಫಿಶ್? ನಿಮ್ಮ ಅಪ್ಪ ಅಲ್ಲ ಕಣೋ, ನಾನ್ ಮಾಡಿದ್ದು. ಸುಮ್ನೆ ನಿಮ್ಮ ಅಪ್ಪ ಡೌ ಮಾಡ್ತಿರೋದು ಬೇಸ ಕುತ್ಕೊಂಡಲ್ಲಿ. ನಮ್ಮ ಅಪ್ಪನೇ ಮಾಡಿದ್ದು, ಆದ್ರೆ ಚೆನ್ನಾಗಿದೆ. ಸೂಪರ್. ನಮ್ಮಮ್ಮ ಬರೀ ಎಲ್ಲರಿಗೂ ತಿನ್ಸೋದೇ ಆಯ್ತು ಪಾಪ. ಇನ್ನು ಟೇಸ್ಟ್ ನೋಡಿಲ್ಲ. ಇವಾಗ ಪಾಪ ನಮ್ಮಮ್ಮ ನನ್ಗೊಂದ್ ತಿನ್ಸ್ಕೊಂಡ್ ತಿನ್ನಿಸ್ತೀನಿ ಬಾರಿ, ಎಲ್ಲ ತಿನ್ಕೊಂಡ್ಬಿಡ್ತಾರೆ ಅಂತ ಪಾಪ ನಮ್ಮಮ್ಮ ಪ್ರೀತಿಯಿಂದ ಕರಿತಾವ್ರೆ. ತಿನ್ಕೊಂಬತ್ತೀನಿ ತಡೀರಿ. ಮುಳ್ ತೆಗೆದ್ಬಿಟ್ಟು ಕೊಡಮ್ಮ. ಮುಳ್ಳು ಸೇರ್ಸಿ ತಿನ್ಸ್ಬಿಟ್ಟಿ ಸುತ್ತಾದ ನಾನು ಏನ್ ಮಾಡ್ ಮದಿ ಮುಳ್ ಚಿಕ್ಕನ್ ತೆಗಿ. ಮಮ್ಮ ಸೂಪರ್ ಸಕಾಲ ಸಕಾಕ್ತಿಯೋ ಸಕಾಲ. ಬಾ ಅಂತ ಕರಿಯವ್ವ, ಬಾ ಅಂತ ಕರಿಯವ್ವ. ರಾಮ ಸೀತ ಬಿಡುವ ರಾಮ. ನೈಟು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನನ್ನ ಪಾಪು ಎಲ್ಲ ಆಟ ಆಡಿಸ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ಅಮ್ಮ ಪೂಜೆ ಮಾಡಬೇಕು ಅಂದರೆ ಎಲ್ಲ ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡಿಕೊಟ್ಟು ಸಿಟಿಗೆ ಹೋದೋ. ಅಮ್ಮ ಕಬ್ನಾಲ್ ಬೇಕು ಅಂತ ಹೇಳಿದ್ರು. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿ ತುಂಬ ಸಂತೋಷ ಆಯಿತು. ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಕಬ್ನಾಲ್ ತೊಗೊಂಡು ಅಲ್ಲಿಂದ ಮನೆಗೆ ಬಂದು ಅಲ್ಲೆಲ್ಲ ಕೆಲಸ ಮುಗಿಸಿ ಅಕ್ಕ ಬಂದಿದ್ದರು. ಅಕ್ಕ ಕೂಡ ಜಾತ್ರೆಗೆ ಬಂದಿದ್ರು. ದೊಡ್ಡಮ್ಮನ ಮನೆಗೆ ಹೋದೋ. ತುಂಬ ಎಂಜಾಯ್ ಮಾಡಿದೆ. ತುಂಬ ಫನ್ ಟೈಮ್ ಇತ್ತು ಅಲ್ಲಿ. ತುಂಬ ಹ್ಯಾಪಿ ಆಯಿತು ನನಗೆ. ಅವ್ರನ್ನೆಲ್ಲ ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ದು. ಸ್ವಲ್ಪ ಹೊತ್ತು ಕೂತು ಮಾತಾಡಿ ಎಂಜಾಯ್ ಮಾಡಿ ಎಲ್ಲ ಆದಮೇಲೆ ಸಂಜೆ ಭಾವ ಕೂಡ ಬಂದರು. ಸೊ ಹಾಗಾಗಿ ಎಲ್ಲರೂ ಶ್ರವಣಬೆಳಗೊಳದ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸಂಜೆ ಸ್ವಲ್ಪ ಬೇಗ ಒಂದು 5-5:30 ಹೊರಟೋ ನಾವು.
ತುಂಬ ವರ್ಷಗಳಾದಮೇಲೆ ನಾನು ಶ್ರವಣಬೆಳಗೊಳದ ಬೆಟ್ಟ ಹತ್ತುತ್ತಾ ಇದ್ದೀನಿ. ತುಂಬ ಹ್ಯಾಪಿ ಇದೆ, ಫೀಲಿಂಗ್ ಇದೆ. ಬಿಕಾಸ್ ಅಕ್ಕ ಭಾವ ಅಕ್ಕನ ಮಕ್ಕಳೆಲ್ಲ ಹೋಗ್ತಾ ಇದ್ದೀವಿ ಜೊತೆಗೆ. ತುಂಬ ಹ್ಯಾಪಿ ಇದೆ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮ ಶ್ರವಣಬೆಳಗೊಳದ ಬೆಟ್ಟ ಹೇಗಿದೆ ಅಂತ ನಂಗೆ ಗೊತ್ತು, ನಮ್ಮ ಸೈಡವರೆಲ್ಲ ಬರ್ತೀರಾ ಅಂದ್ಬಿಟ್ಟು. ಸೊ ನಾನು ತುಂಬ ವರ್ಷಗಳಾದಮೇಲೆ ನಾನು ಶ್ರವಣಬೆಳಗೊಳಕ್ಕೆ ಬರ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ಎಲ್ಲರೂ ಸೇರ್ಕೊಂಡು ಬೆಟ್ಟ ಹತ್ತೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ಯಾಮಿಲಿ ಬಂದಾಗ ಹೋಗಿ. ಹಾಯ್ ಮಾಡು ಚಿಂಟು, ಎಲ್ಲರೂ ಸರಿ ಹಾಯ್ ಮಾಡಿ. ಅಯ್ಯೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಫಾಸ್ಟಾಗಿ ಹತ್ಕೊಂಡು ಹೋಗಿದ್ದಾರೆ. ನಾನು ಒಂದು 10 ಮೆಟ್ಲು ಹತ್ತೋ ಅಷ್ಟರಲ್ಲಿ ಫುಲ್ ಸುಸ್ತಾಗ್ತದೆ. ಫೈನಲಿ ದೊಡ್ಡ ಬೆಟ್ಟ ಹತ್ತು ಕಂಪ್ಲೀಟ್ ಮಾಡ್ದು. ಸೊ ಒಳಗಡೆ ಹೋಗೋಣ ಇವಾಗ. ಸೀರಿಯಸ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ನನಗಂತೂ. ಆಫ್ಟರ್ ಸೋ ಲಾಂಗ್ ಟೈಮ್ ಬೆಟ್ಟ ಹತ್ತಿರೋದು ತುಂಬ ಹ್ಯಾಪಿ ಫೀಲ್ ಆಗ್ತಿದೆ. ಸೊ ಈ ಖುಷಿಲಿ ಸನ್ಸೆಟ್ ಕೂಡ ನೋಡ್ತಾ ಇದ್ದೀವಿ, ಸೂರ್ಯ ಮುಳುಗೋದನ್ನು. ಒಂಥರ ಅಮೇಝಿಂಗ್ ಫೀಲ್ ಇದೆ. ಬನ್ನಿ. ಬೆಟ್ಟ ಎಲ್ಲ ಹತ್ತಿ ಹೋಗಿ ಬಂದು ಮುಗೀತು. ಬಾವರ ಊರಲ್ಲಿ ರಂಗದಬ್ಬ ಇತ್ತು, ಅದರದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ. ಇಲ್ಲಿ ನಮ್ಮ ಬಾವನ್ನ ನೋಡಿ ತುಂಬ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ರಂಗ ಕುಣಿತಾರ ಅಂತ ನಿಜವಾಗ್ಲೂ ನಮಗಂತೂ ಗೊತ್ತಿರಲಿಲ್ಲ, ಯಾವತ್ತೂ ನಾವು ನೋಡಿರಲಿಲ್ಲ ಈ ಥರ ರಂಗ ಕುಣಿಯೋದನ್ನು. ಬಟ್ ಅವರು ತುಂಬ ವರ್ಷ ಅಂದರೆ ಅವರು ಬಂದು ಚಿಕ್ಕಮಂಗ್ಳೂರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅವರು ಇರೋದು. 20-22 ವರ್ಷ ಚಿಕ್ಕಮಂಗ್ಳೂರು ಇದ್ದಾರೆ. ಬಂದು ಹೋಗಿ ಮಾಡ್ತಾ ಇರ್ತಾರೆ, ಊರುಗಳಿಗೆ ಹಬ್ಬಗಳಿಗೆಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಮಾಡ್ತಿರ್ತಾರೆ. ಬಟ್ ಇಷ್ಟು ಚೆನ್ನಾಗಿ ರಂಗ ಕುಣಿತಾರೆ ಅಂತ ನಾವು ಯಾವತ್ತೂ ನೋಡಿರಲಿಲ್ಲ. ನೋಡಿ ತುಂಬ ಖುಷಿ ಆಯಿತು ಬಾವನ್ನ. ಇದೆಲ್ಲ ಗೊತ್ತಾ ಬಾವಂಗೆ ಇನ್ನೂ ನೆನಪಿದೆಯಾ ಅಂತ ನಮ್ಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ರಂಗ ಕುಣಿದ್ರು. ಸೊ ಅದಕ್ಕೆ ಹೇಳೋದು, ಹಳ್ಳಿ ಅಂದರೆ ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಈ ಥರ ಎಲ್ಲ ನೋಡೋಕ್ಕೆ ಒಂಥರ ಸಂತೋಷ, ಖುಷಿ ಕೊಡುತ್ತಲ್ವಾ. ಅದೆಲ್ಲ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆ ಮತ್ತೆ ಶ್ರವಣಬೆಳಗೊಳದ ಜಾತ್ರೆ ಇತ್ತು. ಹಿಂದಿನ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಶ್ರವಣಬೆಳಗೊಳ ಜಾತ್ರೆಗೆ ಹೋದೋ ನಾವು. ಕೂಷ್ಮಾಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ, ಮಾರನೇ ಬೆಳಗ್ಗೆ ಜಾತ್ರೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ರಥ ಎಲ್ಲನೂ ಅಲಂಕಾರ ಮಾಡ್ತಿದ್ರು, ದೇವಸ್ಥಾನ ಅಲಂಕಾರ ಮಾಡ್ತಾಯಿದ್ರು. ನೋಡಿ ತುಂಬ ಖುಷಿ ಆಯಿತು. ಅಂದರೆ ನಾನು ಯಾವತ್ತೂ ನೋಡಿರಲಿಲ್ಲ ಜಾತ್ರೆನ, ಶ್ರವಣಬೆಳಗೊಳ ಜಾತ್ರೆ ನಾನು ನೋಡಿರಲಿಲ್ಲ. ಅಲ್ಲಿಂದ ಅನ್ನದಾನ ಕೂಡ ಮಾಡ್ತಾಯಿದ್ರು. ನಾವು ಹೋಗಿ ಪ್ರಸಾದ ಕೂಡ ಸ್ವೀಕಾರ ಮಾಡ್ದು. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಹೊರಟು. ನಾನು ಕೂಷ್ಮಾಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ನನ್ನ ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಜಾತ್ರೆ ಅಲ್ವಾ, ಇಡೀ ಶ್ರವಣಬೆಳಗೊಳನೇ ಲೈಟಿಂಗ್ಸಲ್ಲಿ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಒಳಗಡೆನೂ ಕೂಡ ಹೋದೆ.
ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಕೂಷ್ಮಾಂಡಿನಿ ದೇವಿ ಅಮ್ಮನವ್ರಿಗೆ ಆರತಿ ಬೆಳಗೋ ಅವಕಾಶ ಸಿಕ್ತು ನನಗೆ. ಸೊ ಅಲ್ಲಿ ಭಕ್ತಿಯಿಂದ ಅಮ್ಮನವ್ರಿಗೆ ಆರತಿ ಮಾಡಿ ಅವರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಎಲ್ಲರೂ ಮನೆ ಕಡೆ ಹೊರಟು ಮನೆಗೆ ಹೋಗಿ ಮತ್ತೆ ಆ್ಯಸ್ ಯೂಶ್ವಲ್ ಇದ್ದೇ ಇದೆ. ತುಂಬ ವರ್ಷಗಳಾದಮೇಲೆ ಅಕ್ಕ ಭಾವ ಎಲ್ಲ ಸಿಕ್ಕಿದ್ರು. ಎಲ್ಲರ ಜೊತೆ ತುಂಬ ಖುಷಿಯಾಗಿ ಮಾತಾಡ್ಕೊಂಡು ಇಡೀ ನೈಟ್ ಕಳೆದಿದ್ದಾಯಿತು. ಸೊ ಬೆಳಗ್ಗೆ ನಂಗೆ ಡ್ಯೂಟಿ ಇದ್ದಿದ್ದರಿಂದ ಸೊ ನನ್ನ ಭಾವ ಬೆಳಗ್ಗೆ ಎಲ್ಲರೂ ನನ್ನ ಬಿಟ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬಂದರು. ಎಲ್ಲರೂ ಪಾಪ ಇನ್ನೂ 6-6:30ಗೆ ಎದ್ದು ನನಗೋಸ್ಕರ ಅಂತ ಅಂದ್ಬಿಟ್ಟು ಪಾಪ ಒಂದು ಸಹ ಉಳ್ಕೊ ಅಂತ ಅಂದರು. ಬಟ್ ನಂಗೆ ರಜೆ ಇಲ್ಲದೆ ಇರೋ ಕಾರಣ ನಾನು ಉಳ್ಕೊಳ್ಳೋಕ್ಕಾಗಿಲ್ಲ. ಭಾವ ಅಲ್ಲಿಂದ ನನ್ನನ್ನು ಕರ್ಕೊಂಡು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರೋಕ್ಕೆ ಅಂತ ಕರ್ಕೊಂಡು ಹೋದರು. ಸೊ ಕರೆಕ್ಟಾಗಿ ಶ್ರವಣಬೆಳಗೊಳದಲ್ಲಿ 7 ಗಂಟೆಗೆ 6:45 7 ಗಂಟೆಗೆ ಡೈರೆಕ್ಟ್ ಬೆಂಗಳೂರು ಬಸ್ ಇದೆ. ಅಲ್ಲಿಂದ ನನ್ನನ್ನು ಬಸ್ ಹತ್ತಿಸ್ಬಿಟ್ಟು ಭಾವ ಬಸ್ ಹತ್ಸಿ ಬರ್ತೀನಿ ಅಂತ ಕರ್ಕೊಂಡು ಹೋದರು. ಸೊ ಅಲ್ಲಿಗೆ ಹೋಗಿ ಬಸ್ ಹತ್ಕೊಂಡು ನಾನು ಡೈರೆಕ್ಟ್ ಬೆಂಗಳೂರು ಬಂದು ಡ್ಯೂಟಿಗೆ ಬಂದೆ. ಸೊ ಈವ್ನಿಂಗು ಇದು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈವ್ನಿಂಗು ಬೆಟ್ಟದ ಮೇಲೆ ಲೈಟಿಂಗ್ಸ್ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದರು. ಬರೀ ಬೆಟ್ಟಕ್ಕೆ ಮಾತ್ರ ಅಲ್ಲ, ಇಡೀ ಶ್ರವಣಬೆಳಗೊಳನೇ ಜಾತ್ರೆಗೆ ಅಂತ ಅಂದ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬ ಕಮ್ಮಿ ಟೈಮಲ್ಲಿ ನಿಮ್ಮ ಪ್ರೀತಿನ ನನಗೆ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲಿರಲಿ. ತುಂಬ ಥ್ಯಾಂಕ್ಸ್.